ಹಾಯ್, ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ವಿಪಸನ ಈ ಸೀರೀಸ್ಗೆ ಸ್ವಾಗತ. ಈ ಸೀರೀಸ್ನಲ್ಲಿ ನಾನು ವಿಪಸನ ಮಾಡೋ ಮುಂಚೆ, ಮಾಡಾದಮೇಲೆ ಅಥವಾ ವಿಪಸನೆಯಿಂದ ನನಗೇನು ಸಿಕ್ತು ಅಥವಾ ವಿಪಸನೆಯಿಂದ ನನ್ನ ಲೈಫ್ ಹೇಗೆ ಚೇಂಜ್ ಆಯಿತು ಅಂತ ಡಾಕ್ಯುಮೆಂಟ್ ಮಾಡ್ತೀನಿ. ಈ ಸೀರೀಸಲ್ಲಿ ಮೊದಲನೇ ವಿಡಿಯೋ, ಇನ್ಫ್ಯಾಕ್ಟ್ ಡೇ 0 ಆಫ್ ವಿಪಸನ. ನಾನು ಏನಕ್ಕೆ ಹೋಗ್ತಾಯಿದ್ದೀನಿ ಅಥವಾ ವಿಪಸನೆಯಿಂದ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಅಂತ ಈ ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಈ ಸೀರೀಸ್ನ ಡಾಕ್ಯುಮೆಂಟ್ ಮಾಡಿ ಯೂಟ್ಯೂಬಲ್ಲಿ ಹಾಕಿ ವೆನೆವರ್ ಐ ಥಿಂಕ್ ಐ ಸಿ ಇಟ್, ಐ ರಿಮೆಂಬರ್ ವೈ ಐ ವೆಂಟ್ ಆ್ಯಂಡ್ ನಾನು ಯಾಕೆ ಡಿಸಿಷನ್ ತೊಗೊಂಡೆ ಅಂತ. ವಿಪಸನ ಹೋಗೋ ಮುಂಚೆ ನನ್ನ ಮೈಂಡ್ ಸೆಟ್ ಹೇಗಿತ್ತು ಅಂತ ರೆಕಾರ್ಡ್ ಮಾಡೋ ಸೀರೀಸಲ್ಲೇ ಇದು ಫಸ್ಟ್ ವಿಡಿಯೋ. ಸೊ ಬೇಸಿಕಲಿ ವಿಪಸನ ನಾನು ಯಾಕೆ ಚೂಸ್ ಮಾಡಿದೆ ಅಂತಂದರೆ, ನನ್ನ ಲೈಫಲ್ಲಿ ಒಂದು ಫೋಕಸ್ ಇರ್ತಾ ಇರಲಿಲ್ಲ. ಏನೇ ಮಾಡಿದ್ರು ಕೂಡ ಅದರಲ್ಲಿ 100% ಫೋಕಸ್ ಅಥವಾ 100% ಇಂಟೆಂಟ್ ಹಾಕೋಕ್ಕೆ ನನ್ನ ಕೈಲಿ ಆಗ್ತಾ ಇರಲಿಲ್ಲ. ಏನಕ್ಕೆ ಅಂದರೆ, ತುಂಬ ಕೆರಿಯರ್ ಆಪ್ಷನ್ಸ್ ಅಥವಾ ಅದು ಮಾಡಬೇಕು ಇದು ಮಾಡಬೇಕು ಅಂತ ತುಂಬ ಆಪ್ಷನ್ಸ್ ಕೈಲಿ ಇಟ್ಕೊಂಡು ಜಗ್ಲಿಂಗ್ ಬಿಟ್ವೀನ್ ಆಪ್ಷನ್ಸ್. ಸೊ ಯಾವುದನ್ನು ಚೂಸ್ ಮಾಡಿ 100% ಅದಕ್ಕೆ ಕೊಟ್ಟು ಅದರಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿದ್ದ ಹಾಗೇ ಇದ್ರಲ್ಲಿ ನಂಗೆ ರಿಸಲ್ಟ್ ಸಿಗ್ತಾ ಇದೆಯಾ ಅಥವಾ ಇದ್ರಲ್ಲಿ ನನಗೆ ಅನ್ಕೊಂಡೋ ಥರ ಬದುಕೋಕ್ಕಾಗತ್ತಾ, ನನಗೆ ಬೇಕಾಗಿರೋ ರಿಸಲ್ಟ್ ಸಿಗುತ್ತಾ, ನಾನು ಅನ್ಕೊಂಡೋ ಕಡೆ ರೀಚ್ ಆಗೋಕ್ಕಾಗತ್ತಾ ಅಂತ ಕಾನ್ಸ್ಟೆಂಟ್ ಆಂಗ್ಸೈಟಿನಲ್ಲಿ ನಾನು ಕೆಲಸ ಕರೆಕ್ಟಾಗಿ ಮಾಡ್ತಾ ಇರಲಿಲ್ಲ. ಆ್ಯಂಡ್ ಒಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಈಗ ನೀವು ನೋಡ್ತಾ ಇರ್ಬೋದು, ಎಲ್ಲಿ ಹೋದರೂ ಇನ್ಸ್ಟೆಂಟ್ ಸಕ್ಸಸ್ ಪೋಸ್ಟ್ ಮಾಡ್ತಾರೆ, ಅವ್ರ ಲೈಫ್ ಸ್ಟೈಲ್ ಪೋಸ್ಟ್ ಮಾಡ್ತಾರೆ. ಅದು ನೋಡಿದಾಗ ಐ ಮೇ ಡೂಯಿಂಗ್ ಸಮಥಿಂಗ್ ರಾಂಗ್. ನಾನು ಇಷ್ಟು ವರ್ಷ ಆದರೂ ಕೂಡ 28 years ಆದರೂ ಕೂಡ ಐ ಹ್ಯಾವ್ ನಾಟ್ ರೀಚ್ಡ್ ವೇರ್ ಐ ವಾಂಟ್ ಟು ರೀಚ್. ಏನೋ ತಪ್ಪು ಮಾಡ್ತಾ ಇದ್ದೀನಿ ಅಂತ ಒಂದು ಯಾವಾಗಲೂ ಫೀಲಿಂಗ್ ಇರ್ತಾ ಇತ್ತು. ಮತ್ತು ಆಸ್ ಐ ಸೆಡ್, ನಾವು ಯಾವತ್ತೂ ನಮ್ಮ ಜೊತೆ ಕೂತ್ಕೊಂಡು ನಮ್ಮ ಥಾಟ್ಸ್ನ ಅಬ್ಸರ್ವ್ ಮಾಡಿಲ್ಲ. ನಾವು ಯಾಕೆ ಈ ಥರ ಯೋಚನೆ ಮಾಡ್ತೀವಿ, ನಾವು ಈ ಥರ ಯೋಚನೆ ಮಾಡೋದ್ರಿಂದ ನಮ್ಗೆ ಈ ಥರ ಲೈಫ್ ಆಗ್ತಾ ಇದೆ, ಅದನ್ನು ಸ್ಟಾಪ್ ಮಾಡಿ ಬೇರೆ ಥರ ಯೋಚನೆ ಮಾಡ್ಬೋದಾ? ನಮ್ಮ ಥಾಟ್ಸ್ ನಾವು ಕಂಟ್ರೋಲ್ ಮಾಡೋಕ್ಕೆ ನಮ್ಗೆ ನಿಜವಾಗ್ಲೂ ಟೈಮೇ ಸಿಕ್ಕಿರಲ್ಲ. ಯಾಕೆಂದರೆ ಆಸ್ ಆಲ್ವೇಸ್ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಫ್ಯಾಮಿಲಿ ಜೊತೆ, ಆಫೀಸರ್ ಜೊತೆ, ಎಲ್ಲರ ಒಪಿನಿಯನ್ಸ್ ಜೊತೆ ಫೈಟ್ ಮಾಡ್ತಾ ಇರ್ತೀವಿ ಆರ್ ಎಂಗೇಜ್ ಆಗ್ತಾ ಇರ್ತೀವಿ. ಅವ್ರಿಗೆ ನಮ್ಗೇನು ಅನ್ಸುತ್ತೆ ಅದು 100% ಯಾರಿಗೂ ಹೇಳೋಕ್ಕಾಗಲ್ಲ ಅಥವಾ 100% ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಲೈಫ್ ಕಮ್ಸ್ ಇನ್ ಅ ವೇ ಅಂಡ್ ಸೇಸ್, ನೀನು ಆಫೀಸಿಗೆ ಬರ್ತೀಯಾ, ನೀನು ಅವ್ರಿಗೋಸ್ಕರ ನೀನು ಕೆಲಸ ಮಾಡ್ತಾ ಇದೆಯಾ, ಆ್ಯಂಡ್ ಅವ್ರ ಒಪಿನಿಯನ್ಸ್ಗೆ ನೀನು ರೆಸ್ಪಾಂಡ್ ಮಾಡ್ತಾ ಇದೆಯಾ, ಅವ್ರ ಆ್ಯಕ್ಷನ್ಸ್ಗೆ ನೀನು ರೆಸ್ಪಾಂಡ್ ಮಾಡ್ತಾ ಇದೆಯಾ. ಬಟ್ ದೆನ್ ವಾಟ್ ಡು ಯು ಆ್ಯಕ್ಚುಲಿ ಥಿಂಕ್? ಅದು ಇಂಪ್ಲಿಮೆಂಟ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇದೆಯಾ? ನಿನ್ನ ಲೈಫ್ ಹೇಗಿರಬೇಕು ನೀನು ಡಿಸೈಡ್ ಮಾಡೋ ಟೈಮ್ ಸಿಗ್ತಾ ಇದೆಯಾ? ಇದೆಲ್ಲ ಕ್ಲಾರಿಟಿ ಮಿಸ್ಸಿಂಗ್ ಇತ್ತು ಲೈಫಲ್ಲಿ. ಸೊ ಮತ್ತು ನನ್ನ ಒಬ್ಬನ ಜೊತೆ ನಾನು ತುಂಬ ಟೈಮ್ ಸ್ಪೆಂಡ್ ಮಾಡಿಲ್ಲ. ಜಾಬ್ ಶಿಫ್ಟ್ ಮಾಡ್ಬೇಕಾದ್ರೆ ಕೂಡ ಫ್ರೈಡೇ ಒಂದು ಜಾಬ್ ಮುಗಿದ್ರೆ ನಾನು ವೆಕೇಶನ್ ಬ್ರೇಕ್ ತೊಗೋತಾ ಇರಲಿಲ್ಲ. ಮಂಡೇ ಇನ್ನೊಂದು ಜಾಬ್ ಜಾಯ್ನ್ ಆಗಿಬಿಡ್ತಾ ಇದ್ದೆ. ಸೊ ಐವ್ ನೆವರ್ ಗಾಟ್ ಅ ಬ್ರೇಕ್ ರಿಯಲಿ ಟು ಸ್ಪೆಂಡ್ ಟೈಮ್ ವಿತ್ ಮೈ ಸೆಲ್ಫ್. ಟ್ರೆಕ್ಸ್ ಹೋದ್ರು ಕೂಡ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೆ ಅಥವಾ ಹೈಕಿಂಗ್ ಗ್ರೂಪ್ಸ್ ಜೊತೆ ಹೋಗ್ತಾ ಇದ್ದೆ. ವೆಕೇಶನ್ ಫ್ರೆಂಡ್ಸ್ ಅಗೇನ್. ಸೋಲೋ ಟ್ರಾವೆಲ್ ಕೂಡ ಮಾಡಿಲ್ಲ. ಇನ್ ಅ ಸೆನ್ಸ್ ಸೋಲೋ ಟ್ರಾವೆಲ್ ಮಾಡೋದು ಇದಕ್ಕೆ ಅನ್ಸುತ್ತೆ, ಟು ಫೈಂಡ್ ಯುವರ್ ಇನ್ನರ್ ವಾಯ್ಸ್. ಈ ಮೂವೀಸಲ್ಲಿ ನೋಡಿದಾಗ ಏನಿದು ಫೈಂಡ್ ಇನ್ನರ್ ವಾಯ್ಸ್ ತುಂಬ ಫನಿ ಆಗಿದೆ ಅಂತ ಅನಿಸ್ತಾ ಇತ್ತು. ಬಟ್ ವೆನ್ ಯು ರಿಯಲಿ ಥಿಂಕ್, ನಿಮಗೆ ಅಂತ ನೀವು ಟೈಮ್ ಕೊಟ್ಟಿಲ್ಲ ಅಂದರೆ ನಿಮ್ಮನ್ನು ನೀವು ಕಳ್ಕೊಂಡ್ಬಿಡ್ತೀರಾ. ಈ ಪ್ರೋಸೆಸ್ಸಲ್ಲಿ ಐ ಥಿಂಕ್ ವಿಪಸನ ವಾಸ್ ಅ ಗುಡ್ ಫಿಕ್ಸ್. 10 ದಿನ ನೋ ಫೋನ್ಸ್, ನೋ ಬುಕ್ಸ್, ನೋ ಫ್ರೆಂಡ್ಸ್ ಆ್ಯಂಡ್ ನಥಿಂಗ್, ನೋ ಫ್ಯಾಮಿಲಿ. ನೀವು ಇನ್ನೊಬ್ಬರನ್ನ ಖಂಡಿತ ಕೂಡ ನೋಡೋಕ್ಕಾಗಲ್ಲ, ನೀವು ಮಾತಾಡೋಕ್ಕಾಗಲ್ಲ. ನೋಬಲ್ ಸೈಲೆನ್ಸ್ ಅಂತ ಕರೀತಾರೆ. ಈ ಥರ ಪ್ರೊಸೆಸ್ಸಲ್ಲಿ ನಿಮ್ಮನ್ನು ನೀವು ಇಟ್ಟು ಎಕ್ಸ್ಪೆರಿಮೆಂಟ್ ಮಾಡಿದಾಗ ನಿಮ್ಮ ಥಾಟ್ಸ್ ಬಿಟ್ಟು ನಿಮ್ಮ ಜೊತೆ ಬೇರೆ ಏನೂ ಇರಲ್ಲ. ಎಷ್ಟು ಡಿಸ್ಕನೆಕ್ಟ್ ಮಾಡಿಬಿಡ್ತಾರೆ ಎಲ್ಲದಕ್ಕೂ ಅಂತಂದರೆ, 10 ದಿನದಲ್ಲಿ ನಿಮ್ಮ ಜೊತೆ ಮಾತ್ರ ನೀವು ಇರ್ತೀರ, ಅಷ್ಟು ಡಿಸ್ಕನೆಕ್ಟ್ ಆಗಿಬಿಡುತ್ತೆ. ಯಾವುದ್ರ ಒಪಿನಿಯನ್ಸ್ ಇಲ್ಲ, ಯಾವ್ದು ಇನ್ಪುಟ್ಸ್ ಇಲ್ಲ, ಯಾವುದು ಲರ್ನಿಂಗ್ ಇಲ್ಲ. ಸೊ ನೀವು ಹೇಗೆ ಯೋಚನೆ ಮಾಡ್ತೀರಾ ಅಂತ ನಿಮ್ಗೆ ಒಬ್ಬರಿಗೆ ಗೊತ್ತಿರುತ್ತೆ. ಅದು ರಿಫೈನ್ ಆಗ್ತಾ ಒಂದು ಕ್ಲಾರಿಟಿ ರೀಚ್ ಆಗೋಕ್ಕೆ 10 ದಿನ ಬೇಕಾಗ್ಬೋದು. ದಟ್ ಇಸ್ ವೈ ಇಟ್ ಇಸ್ ಅ 10 day ಕೋರ್ಸ್. ಐ ಆಮ್ ನಾಟ್ ಶ್ಯೂರ್, ಬಟ್ ಐ ಆಮ್ ಶ್ಯೂರ್ ಐಲ್ ಸಿಟ್ ಥ್ರೂ ದ 10 day ಕೋರ್ಸ್. 3 ದಿನಕ್ಕೆ ನಾನು ಎದ್ದು ಬರಲ್ಲ, 4 ದಿನಕ್ಕೆ ಎದ್ದು ಬರಲ್ಲ. ಅದು ನಂಗೆ ಕ್ಲಾರಿಟಿ ಇದೆ. ಎಷ್ಟೇ ಕಷ್ಟ ಆದರೂ, ಎಷ್ಟೇ ಡಿಫಿಕಲ್ಟಿ ಇದ್ದರೂ, ಐ ಥಿಂಕ್ ಐಲ್ ಕಂಪ್ಲೀಟ್ ದ 10 day ಕೋರ್ಸ್. ದಿಸ್ ಇಸ್ ಇಟ್. ಲೆಟ್ಸ್ ಸಿ ಹೌ ಇಟ್ ಗೋಸ್. ನಾನು ವಿಪಸನ ಹೋಗೋಕೆ ಮುಂಚೆ 10 ದಿನ ಕಾಂಟ್ಯಾಕ್ಟ್ ಇರಲ್ಲ, 10 ದಿನದಿಂದ ಯಾರ ಹತ್ರ ಮಾತಾಡೋಕ್ಕಾಗಲ್ಲ ಅಂಥೇಳಿ ನನ್ನ ವೈಫ್ ಜೊತೆ ಹೀಗೆ ಒಂದು ಶಾರ್ಟ್ ವೀಕೆಂಡ್ ಟ್ರಿಪ್ ಬಂದಿದ್ದೀವಿ. ದಿಸ್ ಇಸ್ ಅ ಫಾರ್ಮ್ ಹೌಸ್ ದಟ್ ಹ್ಯಾವ್ ಬೀನ್. ತುಂಬ ಚೆನ್ನಾಗಿದೆ, ಸಿಂಪಲ್ ಆಗಿದೆ. ಒಂದು 2 acres ಅಲ್ಲಿ ಮಾಡಿದ್ದಾರೆ. ಐಲ್ ಜಸ್ಟ್ ಗಿವ್ ಯು ಅ ಶಾರ್ಟ್ ಟೂರ್ ಆಫ್ ದ ಫಾರ್ಮ್ ಹೌಸ್.
This is our stay.